ವೀಕ್ಷಕರೇ, ಸ್ಪರ್ಧಾ ಟಿವಿಗೆ ಸ್ವಾಗತ. ನಾನು ಸಂಗೀತಾ ಕಲಾಲ್. ನಮ್ಮೆಲ್ಲ ವೀಕ್ಷಕರಿಗೂ ರಕ್ಷಾ ಬಂಧನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರಕ್ಷಾ ಬಂಧನ್ ಹಬ್ಬದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಶ್ರಾವಣ ಮಾಸದ ಹುಣ್ಣಿಮೆ ದಿನವನ್ನು ಆಚರಿಸಲಾಗುವ ಈ ಹಬ್ಬವನ್ನು ರಕ್ಷಾ ಬಂಧನ, ರಕ್ಷಾ ಪೂರ್ಣಿಮಾ, ನೂಲ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಜುಲೈದಿಂದ ಆಗಸ್ಟ್ ತಿಂಗಳನೊಳಗೆ ಬರುತ್ತದೆ. ಬ್ರಾಹ್ಮಣರು ಈ ದಿನದಂದು ಹೊಸ ಯಜ್ಞೋಪವೀತವನ್ನು ಧರಿಸುತ್ತಾರೆ. 4 ವೇದಗಳಿರುವ ಬೇರೆ ಬೇರೆ ತಮ್ಮದೇ ಆದ ಹೊಸ ವಿಧಾನಗಳಲ್ಲಿ ತಮ್ಮ ಪೂರ್ವಜರಿಗೆ, ಋಷಿಗಳಿಗೆ ತರ್ಪಣವನ್ನು ನೀಡುವ ಮೂಲಕ ಹೊಸ ಜನಿವಾರವನ್ನು ಧರಿಸುತ್ತಾರೆ. ಇನ್ನು ಹೊಸದಾಗಿ ಉಪನಯನವಾದ ವಟುಗಳಿಗೆ ವೇದಾಧ್ಯಯನ ಸಂಸ್ಕಾರಗಳನ್ನು ಹೇಳಿಕೊಡುವ ಮೂಲಕ ನೂತನ ಉಪಕರ್ಮವನ್ನು ವಿಧಿವಿಧಾನ ಮೂಲಕ ಆಚರಿಸುತ್ತಾರೆ. ಗಾಯತ್ರಿ ಜಪ, ಸಂಧ್ಯಾನುಷ್ಠಾನದ ಮಹತ್ವವನ್ನು ಹೇಳಿಕೊಡಲಾಗುತ್ತದೆ. ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ರಕ್ಷಾ ಬಂಧನವನ್ನು ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಹಿಂದಿ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ, ಅಂದರೆ ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನದಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ರಾಖಿ ಎಂದು ಕರೆಯುತ್ತಾರೆ. ಇನ್ನು ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ತಮ್ಮ ಮಾನ ಪ್ರಾಣಗಳನ್ನು ರಕ್ಷಿಸಿರೆಂದು ಮುಂಗೈಗೆ ರೇಷ್ಮೆ ಎಳೆಗಳನ್ನು ಕಟ್ಟುತ್ತಾರೆ. ಇದು ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾದ ಹಬ್ಬವಾಗಿದೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದ ತಮ್ಮ ಪತಿಗೆ ಶ್ರೀರಕ್ಷಣೆಯಾಗಲೆಂದು ಪತಿಗೆ ಮುಂಗೈಗೆ ರಕ್ಷಾ ಎಳೆಗಳನ್ನು ಕಟ್ಟುತ್ತಿದ್ದರು. ಇಂದ್ರನಿಗೆ ಶಚಿಯು ಮುಂಗಟ್ಟುಗಳನ್ನು ಕಟ್ಟುವುದರಿಂದ ಇಂದ್ರನಿಗೆ ಅಮರಾವತಿಯು ಲಭಿಸಿತೆಂದು ಹೇಳಲಾಗಿದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ಪವಿತ್ರ ಮತ್ತು ಭವ್ಯವಾದ ಹಗ್ಗವನ್ನು ಕಟ್ಟುತ್ತಾರೆ. ರಕ್ಷಾ ಬಂಧನ ಎಂದರೆ ಭದ್ರತಾ ಬಂಧ. ಈ ಹಬ್ಬವನ್ನು ಸಹೋದರರನ್ನು ಕೆಟ್ಟ ವಿಷಯಗಳಿಂದ ರಕ್ಷಿಸಲು ಮತ್ತು ಸಹೋದರಿಯರ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಲು ಆಚರಿಸಲಾಗುತ್ತದೆ. ಈ ದಿನ ಮಹಿಳೆಯರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ಬಂಧವನ್ನು ಕಟ್ಟುವವರೆಗೂ ಏನನ್ನೂ ತಿನ್ನುವುದಿಲ್ಲ. ಅಲ್ಲದೆ ಅವರು ಸಹೋದರರ ಹಣೆಯ ಮೇಲೆ ಕೆಂಪು ಕುಂಕುಮವನ್ನು ಹಾಕಿ ಮತ್ತು ಸಿಹಿ ತಿಂಡಿಗಳನ್ನು ನೀಡಿದ ನಂತರ ಅವರ ಮಣಿಕಟ್ಟಿನ ಮೇಲೆ ಬಂಧ ಎಂಬ ಪವಿತ್ರ ಹಗ್ಗವನ್ನು ಕಟ್ಟುತ್ತಿದ್ದರು. ಪ್ರತಿಯಾಗಿ ಸಹೋದರರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಅವರಿಗೆ ಅನೇಕ ಉಡುಗೊರೆಗಳನ್ನು ಮತ್ತು ಆಶೀರ್ವಾದಗಳನ್ನು ನೀಡುತ್ತಿದ್ದರು. ಇಂದು ಕೂಡ ಸ್ತ್ರೀಯರು ತಮಗೆ ಯಾವ ಪುರುಷರಿಂದಲೂ ತಮ್ಮ ಮಾನ ಪ್ರಾಣಕ್ಕೆ ಧಕ್ಕೆ ಬಂದೋಗಬಾರದೆಂದು ರಕ್ಷಾ ಬಂಧನ್ ಅವರನ್ನು ತಮ್ಮ ಸಹೋದರನಾಗಿಸಿ ಮಾಡಿಕೊಳ್ಳುತ್ತಿದ್ದರು. ಇನ್ನು ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾ ಎಳೆಗಳನ್ನು ಕಟ್ಟಿ ಸಿಹಿ ತನಿಸಿ ಆರತಿ ಮಾಡುತ್ತಾರೆ. ಹಾಗೂ ಸಹೋದರರು ತಮ್ಮ ಸಹೋದರಿಗೆ ಉಡುಗೊರೆ ನೀಡಿ ಆಶೀರ್ವಾದವನ್ನು ಮಾಡುತ್ತಾರೆ. ವಿದೇಶದಲ್ಲಿರುವ ಸಹೋದರರಿಗೆ ಸಹೋದರಿಯರು ಅಂಚೆಯಿಂದ ರಾಖಿಯನ್ನು ಕಳಿಸಿ ತಮ್ಮ ಪ್ರೇಮ ಸೋದರವನ್ನು ವ್ಯಕ್ತಪಡಿಸಿಕೊಳ್ಳುತ್ತಾರೆ. ರಕ್ಷಾ ಬಂಧನ ಹಬ್ಬಕ್ಕೆ ಸಂಬಂಧಿಸಿದಂತ ಅನೇಕ ಕಥೆಗಳಿವೆ. ಒಂದು ಕಥೆಯನ್ನು ಮಹಾಭಾರತದ ಮಹಾಕಾವ್ಯದಿಂದ ತೆಗೆದುಕೊಳ್ಳಲಾಗಿದೆ. ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಗಾಯದಿಂದ ರಕ್ತಸ್ರಾವವಾಗುವುದನ್ನು ತಡೆಯಲು ಪಾಂಡವರ ಪತ್ನಿ ದ್ರೌಪದಿ ತನ್ನ ಸೀರೆಯ ಒಂದು ಭಾಗವನ್ನು ಹರಿದು ಶ್ರೀಕೃಷ್ಣನ ಮಣಿಕಟ್ಟಿನ ಸುತ್ತ ಕಟ್ಟಿದಳು. ಈ ಘಟನೆಯು ಶ್ರೀಕೃಷ್ಣನ ಮನಸ್ಸನ್ನು ಆಳವಾಗಿ ಮುಟ್ಟಿ ದ್ರೌಪದಿಯನ್ನು ತನ್ನ ಸಹೋದರಿಯಾಗಿ ಸ್ವೀಕರಿಸಲು ಅವನಿಗೆ ಮನವರಿಕೆಯಾಯಿತು. ಆತನು ಎಲ್ಲಾ ದುಷ್ಟಶಕ್ತಿಗಳಿಂದ ಅಥವಾ ಯಾವುದೇ ತೊಂದರೆಯ ಸಂದರ್ಭದಲ್ಲಿ ಅವಳನ್ನು ರಕ್ಷಿಸುವ ಭರವಸೆಯನ್ನು ನೀಡಿದ್ದಾನೆ.
ತನ್ನ ಭರವಸೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ತ್ರಿಕೋಮಾಲೆಯ ಆಸ್ಥಾನದಲ್ಲಿ ಪಾಂಡವರು ಕೌರವರೊಂದಿಗೆ ಜೂಜಿನಲ್ಲಿ ಸೋತಿದ್ದರಿಂದ ಶ್ರೀಕೃಷ್ಣನು ದ್ರೌಪದಿಯನ್ನು ಸೀರೆಯ ಹರಣದಲ್ಲಿ ಗೌರವವನ್ನು ಉಳಿಸಿದನು. ಇನ್ನೊಂದು ದಂತಕಥೆಯ ಪ್ರಕಾರ ಬಲೆ ಎಂಬ ರಾಕ್ಷಸನು ಭಗವಾನ್ ವಿಷ್ಣುವಿನ ಧ್ಯಾನವನ್ನು ಆಲಿಸಿದನು ಮತ್ತು ತನ್ನ ಸ್ಥಳೀಯ ನಿವಾಸವಾದ ವೈಕುಂಠವನ್ನು ಬಿಟ್ಟು ತನ್ನ ರಾಜ್ಯವನ್ನು ರಕ್ಷಿಸುವಂತೆ ಕೇಳಿಕೊಂಡನು. ಭಕ್ತರು ಏನೇ ಕೇಳಿದರೂ ಕೊಡುವ ಭಗವಂತ ಇದನ್ನು ಒಪ್ಪುತ್ತಾನೆ. ಭಗವಾನ್ ವಿಷ್ಣು ಬರುವವರೆಗೂ ತನ್ನ ವಾಸಸ್ಥಾನಕ್ಕೆ ಮರಳಲು ಬಯಸದ ಕಲೈಮಾ ದೇವಿ ಸಾಮಾನ್ಯ ಮಹಿಳೆ ಎಂದು ಬಿಂಬಿಸಿಕೊಂಡು ತನ್ನ ಪತ್ನಿ ಬರುವವರೆಗೂ ಆಶ್ರಯಕ್ಕಾಗಿ ಅಲೆದಾಡುತ್ತಿದ್ದಳು. ಶ್ರಾವಣ ಪೂರ್ಣಿಮಾ ಆಚರಣೆಯ ಸಮಯದಲ್ಲಿ ಕಲೈಮಗಲ್ ಲಕ್ಷ್ಮಿ ರಾಜಪಾಲಿಯ ಕೈಯಲ್ಲಿ ರಾಖೆ ಎಂಬ ಪವಿತ್ರ ಹಗ್ಗವನ್ನು ಕಟ್ಟಿದಳು. ನಂತರ ರಾಜನು ತನ್ನ ಗುರುತು ಮತ್ತು ಪವಿತ್ರ ಹಗ್ಗವನ್ನು ಕಟ್ಟಿದ ಉದ್ದೇಶವನ್ನು ಕೇಳಿದಾಗ ಅವನ ನಿಜವಾದ ರೂಪವನ್ನು ಬಹಿರಂಗಪಡಿಸಿದನು. ಈ ಘಟನೆಯ ರಾಜನ ಹೃದಯವನ್ನು ಮುಟ್ಟಿದಂತೆ ಅವನು ತನ್ನ ಸಂಪತ್ತನ್ನೆಲ್ಲ ಭಗವಂತನಿಗಾಗಿ ಮತ್ತು ತನ್ನ ಪ್ರೀತಿಯ ಪತ್ನಿ ಕಲೈಮಗಲ್ ಲಕ್ಷ್ಮಿಗಾಗಿ ತ್ಯಾಗ ಮಾಡಿದನು. ರಾಜಪಾಲಿಗೆ ಭಗವಂತನ ಮೇಲೆ ಭಕ್ತಿ ಎಲ್ಲರಿಗೂ ತಿಳಿದಿರುವುದರಿಂದ ಹಬ್ಬವನ್ನು ಬಲಿವಾ ಎಂದು ಕರೆಯುತ್ತಾರೆ. ಈ ಘಟನೆಯ ನಂತರ ಶ್ರಾವಣ ಪೂರ್ಣಿಮೆಯ ದಿನದಂದು ಸಹೋದರರು ಸಹೋದರಿಯರನ್ನು ಆಹ್ವಾನಿಸುತ್ತಾರೆ ಮತ್ತು ರಾಖಿ ಕಟ್ಟುವ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ರಕ್ಷಾಬಂಧನ ಹಬ್ಬವು ವಿವಿಧ ಪುರಾಣ ಮತ್ತು ದಂತಕಥೆಗಳಿಂದ ಆವೃತವಾಗಿದೆ. ಅದರಲ್ಲಿ ಒಬ್ಬರು ಹೇಳುತ್ತಾರೆ, ಇಂದ್ರನನ್ನು ರಾಕ್ಷಸನೊಬ್ಬ ಆಕ್ರಮಣ ಮಾಡಿದನು ಮತ್ತು ಅಮರಾವತಿಯಲ್ಲಿ ಇಂದ್ರನ ವಾಸವನ್ನು ವಶಪಡಿಸಿಕೊಂಡನು. ನಂತರ ಇಂದ್ರನ ಪತ್ನಿ ಸಾಚಿ ವಿಷ್ಣು ಭಗವಾನ್ ಬಳಿ ಹೋಗಿ ಸಹಾಯ ಕೇಳಿದಳು. ಕಷ್ಟದಲ್ಲಿದ್ದಾಗ ಸಾಚಿಯನ್ನು ರಕ್ಷಿಸಲು ವಿಷ್ಣು ಪವಿತ್ರವಾದ ಹತ್ತಿ ದಾರವನ್ನು ಸಾಚಿ ಕೈಯಲ್ಲಿ ಇಟ್ಟು ಅದನ್ನು ಮಣಿಕಟ್ಟಿನ ಮೇಲೆ ಕಟ್ಟಲು ಹೇಳಿದನು. ಅದನ್ನು ವಿಷ್ಣು ಭಗವಾನ್ ಕೈಯಲ್ಲಿ ಕಟ್ಟಿಸಿಕೊಂಡನು. ಆದ್ದರಿಂದ ದೈತ್ಯನನ್ನು ವಿಷ್ಣು ಸೋಲಿಸಿದನು. ಆದ್ದರಿಂದ ರಾಖಿ ಎಂಬ ಸುರಕ್ಷಿತ ದಾರ ಬಂದಿತು. ಒಟ್ಟಾರೆ ಈ ರಾಖಿ ಹಬ್ಬ ಸೋದರ ಪ್ರೇಮವನ್ನು ಸ್ಥಿರಗೊಳಿಸುವುದಲ್ಲದೆ ಆತ್ಮರಕ್ಷಣೆಗೆ ಸಾಂಸ್ಕೃತಿಕ ಸಾಧನವಾಗಿದೆ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ರಕ್ಷಾಬಂಧನ್ ಹಬ್ಬದ ಹಾರ್ದಿಕ ಶುಭಾಶಯಗಳು.